ಇನ್ನು ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸಂಸದ ಡಾಕ್ಟರ್ ಸುಧಾಕರ್ ನಿವಾಸದ ಬಳಿ ಪ್ರತಿಭಟನೆ. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಸದಾಶಿವನಗರದಲ್ಲಿರುವಂತಹ ಸಂಸದ ಕೆ ಸುಧಾಕರ್ ಅವರ ನಿವಾಸದ ಬಳಿ ಪ್ರತಿಭಟಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪತ್ರಿಕೆ ಲೀಕ್ ಆಯಿತು ಅನ್ನುವಂತಹ ಕಾರಣಕ್ಕಾಗಿ ಎಕ್ಸಾಮ್ ಅನ್ನ ಈಗ ರದ್ದುಗೊಳಿಸಲಾಗಿದೆ. ಮೇ 3ರಂದು ನಡೆದಂತಹ ನೀಟ್ ಪರೀಕ್ಷೆ ಅದು ರದ್ದಾಗಿದ್ದು ಈಗ ಹೊಸ ದಿನಾಂಕ ಘೋಷಣೆಯಾಗಬೇಕಾಗಿದೆ. ಕೇರಳದಿಂದ ರಾಜಸ್ಥಾನದವರೆಗೂ ಕೂಡ ಲಿಂಕ್ ಇತ್ತು ಈ ಲೀಕ್ಗೆ ಅನ್ನುವಂಥದ್ದು. ಮೆಡಿಕಲ್ಗೋಸ್ಕರ ಸೀಟ್ಗೆ ಅವ್ರು ಎಷ್ಟು ಒಂದು ವರ್ಷದಿಂದ ಸತತ ಬೆಳಗ್ಗೆ ರಾತ್ರಿ ತುಂಬ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಅದರಲ್ಲಿ ಬಡವ್ರು ಇರ್ತಾರೆ. ಎಷ್ಟು ಅವ್ರ ಮನೇಲಿ ದೊಡ್ಡ ಮಕ್ಳಿಗೆ ಓದಿಸ್ಬೇಕು ಅಂತ ಮನೆ ಕೆಲಸ ಎಲ್ಲ ಮಾಡಿ ತುಂಬ ಕಷ್ಟಪಟ್ಟು ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಓದಿಸ್ತಾ ಇರಬೇಕಾದ್ರೆ ನೀವು ದೊಡ್ಡವರು ಕೂತಿದ್ದೀರಲ್ಲ ಮೇಲೆಗಡೆ ಸೆಂಟ್ರಲಲ್ಲಿ, ಅವರು ಇಷ್ಟೆಲ್ಲ ಒಂದು ಒಂದು ಸೆಕ್ಯೂರಿಟಿ ಇಲ್ದರೆ ಲೀಕ್ ಹೆಂಗಾಗುತ್ತೆ ಸರ್? ದುಡ್ಡಿರೋರು ಕೊಂಡ್ಕೋಬೋದಾ? ಪೇಪರ್ನ ಈ ಥರ ಚೆಲ್ಲಾಡ್ಬೋದಾ? ದುಡ್ಡು ಕೊಟ್ಬಿಟ್ರೆ ಪೇಪರ್ ಬಂದರೆ ಮತ್ತೆ ಓದೋಕ್ಕೆ ಎಲ್ಲಿ ಲೆಕ್ಕಾಚಾರ ಎಲ್ಲಿದೆ ಸರ್? ಅದಕ್ಕೋಸ್ಕರ ವಿದ್ಯಾವಂತರು ಇವಾಗ ನಮ್ಮದ್ರಲ್ಲಿ ತುಂಬ ಕಮ್ಮಿ ಆಗಿದ್ದಾರೆ. ಈ ಥರ ದುಡ್ಡಿಗೆ ಕೊಂಡ್ಕೊತಾ ಇದ್ರೆ ಕ್ವಶನ್ ಪೇಪರು ನಾಳೆ ವಿದ್ಯಾವಂತರು ನಮ್ಮದ್ರಲ್ಲಿ ಇರಲ್ಲ. ಇದೇ ಥರ ಕೇಂದ್ರ ಸರ್ಕಾರ ಮಾಡ್ತಾ ಇದ್ರೆ, ಸೆಕ್ಯೂರಿಟಿ ಇಲ್ಲ ಅಂದರೆ ನಮ್ಮ ಜೀವನಗಳು ಎಲ್ಲರದು ಯೂತ್ ಕಾಂಗ್ರೆಸ್ ನಾವು ಇವಾಗ ಬರ್ತಿರೋದೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಎಲ್ಲ ವಿದ್ಯಾವಂತರಿಗೂ ನಾವು ನ್ಯಾಯ ಕೊಡಿಸ್ಬೇಕು ಸರ್. ಎಕ್ಸಾಮ್ ಕೊಡ್ತೀನಿ ಅಂದರೆ ಇವಾಗ ಅಷ್ಟು ಸಲ ಓದಿ ಅಕಾಡೆಮಿಸ್ಗೆಲ್ಲ ಹೋಗಿ ಓದಿರ್ತಾರೆ. ತಿರ್ಗಾ ಎಕ್ಸಾಮ್ ಅಂದರೆ ಎಲ್ಲಿದೆ ಫಲಿತಾಂಶ? ಇವಾಗ ಮಾಡಿರೋದು ಬರ್ದಿರೋರಿಗೆ ಯಾರು ಮಾಡಿದ್ದಾರೆ ಅವ್ರನ್ನ ಹೊರ್ಗಡೆ ತಂದ್ಬಿಟ್ಟು ಕೇಳಿ ಏನಾಗಿದೆ, ಎಷ್ಟು ವರ್ಷದಿಂದ ಈ ಥರ ಲೀಕ್ ಆಗ್ತಾ ಇದೆ, ಪ್ರತಿ ವರ್ಷವೂ ಇದೇ ಥರ ಮಾಡ್ತಾ ಇದ್ರೆ ವಿದ್ಯಾವಂತರಿಗೆ ಎಲ್ಲಿದೆ ಅನ್ಯಾಯನೇ ಮಾಡ್ತಾ ಇದ್ದಾರೆ ಅಂದಮೇಲೆ ಎಲ್ಲಿದೆ ಸರ್ ನ್ಯಾಯ? ನೀಟ್ ಎಕ್ಸಾಮ್ ಸ್ಕ್ಯಾಮ್ ಆಗಿದೆ. ನಮ್ಮ ಪ್ರೊಟೆಸ್ಟ್ ಏನಕ್ಕೋಸ್ಕರ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಬೇಡ, ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋ ಇದರಿಂದ ನಾವೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಮಾಡಿರೋದು ತುಂಬ ತಪ್ಪು. ಎಕ್ಸಾಮ್ ಅಂದ್ಬಿಟ್ಟು ಅದರಲ್ಲೂ ಕೂಡ ಸ್ಕ್ಯಾಮ್ ಮಾಡ್ತಾರೆ. ದುಡ್ಡು ಒಂದು ಎಕ್ಸಾಮ್ ಫೀಸು ಹತ್ತಿರ 2,500 3 ಸಾವಿರ ಇರುತ್ತೆ. ಇದು 25 ಲಕ್ಷ ಜನಕ್ಕೆ ಇವತ್ತು ಈ ಥರ ಸ್ಕ್ಯಾಮ್ ಮಾಡಿ ಮೋಸ ಆಗಿದೆ. ಈ ಎಲ್ಲ ನಮ್ಮ ಕಡೆಯಿಂದ ಯುವ ಕಾಂಗ್ರೆಸ್ ಕಡೆಯಿಂದ ಏನು ನಮ್ಮದು ಇದು ಅಂದರೆ ಎಲ್ಲರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಯುವ ಕಾಂಗ್ರೆಸ್ ಕಡೆಯಿಂದ ಒಂದು ಮನವಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ನಿವಾಸದ ಬಳಿ ಯೂತ್ ಕಾಂಗ್ರೆಸ್ ಸದಸ್ಯರು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎಕ್ಸಾಮ್ ಬೇಡ, ಗ್ರೇಸ್ ಮಾರ್ಕ್ಸ್ ಕೊಡಿ ಎನ್ನುವಂಥದ್ದು ಅವರ ಆಗ್ರಹ. ಆದರೆ ನೀಟ್ ಪರೀಕ್ಷೆ ಈ ರೀತಿ ಪತ್ರಿಕೆ ಲೀಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ NTA ಪರೀಕ್ಷೆಯನ್ನೇ ರದ್ದುಗೊಳಿಸಿದೆ. ಹೊಸ ಪರೀಕ್ಷಾ ದಿನಾಂಕ ಪ್ರಕಟ ಆಗತ್ತೆ. ಹಾಗಂತ ಮೊದಲಿನ ಸಿಲೆಬಸ್ಸೇ ಇರುತ್ತೆ. ನಮ್ಮ ಪ್ರತಿನಿಧಿ ಅನಿಲ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ನೀಟ್ ಪರೀಕ್ಷೆ ರದ್ದಾಗಿರುವಂಥದ್ದು ವಿಪಕ್ಷಗಳಿಗೆ ದೊಡ್ಡದಾದಂಥ ಆಹಾರ ಆಗಿದೆ. ಅದರಲ್ಲೂ ಯೂತ್ ಕಾಂಗ್ರೆಸ್ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸ್ತಾ ಇದೆ. ಪ್ರತಿಭಟನೆಯ ಕಾವು ಹೇಗಿದೆ, ಏನು ಆಗ್ರಹಿಸ್ತಾ ಇದೆ ಅನಿಲ್? ಪ್ರತಿಮಾ, ಅಂದರೆ ನೀಟ್ ಪರೀಕ್ಷೆ ರದ್ದಾದಂತಹ ವಿಚಾರ ಇದೀಗ ರಾಜಕೀಯ ಸ್ವರೂಪನ ಪಡೆದುಕೊಳ್ತಾ ಇದೆ. ವಿಪಕ್ಷಗಳು ಕೂಡ ಒಂದು ರೀತಿ ಆಹಾರ ಆಗ್ತಾ ಇದೆ. ಅಂದರೆ ಪದೇ ಈ ರೀತಿಯಾದಂತಹ ಒಂದು ಘಟನೆಗಳು ಕೂಡ ಅಂದರೆ ವಿದ್ಯಾರ್ಥಿಗಳ ಮನಸ್ಸನ್ನು ಕೂಡ ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸ ಆಗ್ತಾ ಇದ್ರೆ ಒಂದು ಆರೋಪವನ್ನು ಈಗ ಒಂದು ಪ್ರತಿಭಟನಾಕಾರರು ಕೂಡ ಮಾಡ್ತಾರೆ. ಒಂದು ಸದ್ಯಕ್ಕೆ ಈಗ ನನಗೆ ಸದಾಶಿವನಗರದ ಸಂಸದ ಕೆ ಸುಧಾಕರ್ ನಿವಾಸದ ಬಳಿ ಇದ್ದೀನಿ. ಇಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ರು. ಈಗ ಯೂತ್ ಕಾಂಗ್ರೆಸ್ನ ವತಿಯಿಂದ ಪ್ರತಿಭಟನೆ ಮಾಡಿ ಅಂದರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನವನ್ನು ಕೂಡ ಮಾಡಿದ್ರು. ಸದ್ಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಪೊಲೀಸರು. ಸದ್ಯಕ್ಕೆ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಪ್ರತಿಭಟನಾ ನಿರತರಾದಂತಹ ಸದಸ್ಯರನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸ ಆಗಿದೆ. ಆದರೆ ಈಗ ಕೆ ಸುಧಾಕರ್ ಅವರು ಕೂಡ ಸಂಸದರಾಗಿದ್ದಾರೆ. ಸಂಸತ್ನಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಲೇಬೇಕು. ಸದ್ಯಕ್ಕೆ ಈಗ 22 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅವರಿಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟು ಅವರಿಗೆ ಪಾಸ್ ಮಾಡಬೇಕು. ಬಹಳ ಮುಖ್ಯವಾಗಿ ಈಗ ಪರೀಕ್ಷಾ ಪ್ರಶ್ನಾ ಪತ್ರಿಕೆಯನ್ನು ಈಗ ಲೀಕ್ ಆಗಿದೆ. ಇದಕ್ಕೆ ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ. ಅಂದ್ರೆ ಈಗ ಪರೀಕ್ಷೆಯನ್ನು ಕಂಡಕ್ಟ್ ಮಾಡುವಂಥ NTA ಟೀಮ್ ಏನಿದೆ ಅದರಲ್ಲೂ ಕೂಡ ಲೋಪ ಇದೆ. ಅಂದ್ರೆ ಈಗ ಕೇಂದ್ರ ಸರ್ಕಾರ ಬೇಕಾದವರಿಗೆ ಮತ್ತು
ಉಳ್ಳವರಿಗೆ ಪರವಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಈಗ ಯೂತ್ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಪ್ರತಿಭಟನಾಕಾರರನ್ನ ಸದಾಶಿವನಗರ ಪೊಲೀಸ್ನ ಲಿಮಿಟೇಷನ್ ಈಗ ವಶಕ್ಕೆ ಕೂಡ ಪಡೆದುಕೊಂಡಿರುವಂಥದ್ದು. ಸದ್ಯಕ್ಕೆ ಕೆ ಸುಧಾಕರ್ ಅವರ ನಿವಾಸ ಬಳಿ ಇಲ್ಲ, ಈಗ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ರು. ಸದ್ಯಕ್ಕೆ ಈಗ ಪರಿಸ್ಥಿತಿಯನ್ನು ತಿಳಿಗೊಳಿಸೋ ಕೆಲಸವನ್ನು ಕೂಡ ಇಲ್ಲಿನ ಪೊಲೀಸರು ಮಾಡಿದ್ದಾರೆ. ಪ್ರತಿಮಾ. ಥ್ಯಾಂಕ್ ಯು ಅನಿಲ್.